ಪೊಲೀಸು ಇವ್ರು ಯಾಕೆ ಬಂದ್ರು ನಮ್ಮಂತಕ್ಕೆ? ಓ ಏನ್ರಿ ನೇತ್ರ ಮೇಡಮ್ ಅವರೇ, ಇದೇನಾ ನಿಮ್ಮನೆ? ಏನಕ್ಕೆ ನಿಮ್ಮನ್ನು ಹುಡುಕೊಂಡು ಪೊಲೀಸ್ನವ್ರು ಬಂದವ್ರು ಯಾಕನ? ಏನ್ ಸಮಾಚಾರ? ಏನ್ ಮಾಡಿದ್ರಿ? ಏಯ್ ಸುಜಿ, ಬಾಯ್ ಮುಚ್ಕೊಂಡು ನಿಂತ್ಕಳೆ. ನನ್ನೇ ಕುಡಿಕೊಂಬತ್ತಾರೆ. ಅವರು ಯಾರು ನುಡಿಕೊಂಬಂದೇವ್ರೋ, ಯಾರ ಮನೆ ಬೇಕಾಗಿತ್ತೋ ಏನೋ. ಸುಮ್ನಿರು, ಕೇಳೋಣ ಮೊದ್ಲು. ನನ್ನೆಲ್ಲ ಹುಡಿಕೊಂಬಂದಿರೋದವ್ರು. ಮತ್ತೆ ನಿಮ್ಮನ್ನೇ ಹುಡಿಕೊಂಬಂದೇವ್ರೇನೋ, ನಿಮ್ಮನ್ನ ಅರೆಸ್ಟ್ ಮಾಡಕ್ ಬಂದೇವ್ರೇನೋ ಅಮ್ಮಂಗೆ ಒಳ್ಳೆ ಗಾಬರಿ ಆಗಿದ್ದೀರಲ್ಲ. ಏನೋ ತಪ್ಪು ಮಾಡಿ ಸಿಗಾಕೊಂಡಿರೋ ತರ ಐತಲ್ಲ ನಿಮ್ಮ ಅಕ್ಕ. ಅದಕ್ಕೆ ಕೇಳ್ದೆ, ಏನೋ ಮಾಡಿರ್ತೀರಾ, ಮಾಡಬಾರ್ದ, ಅದಕ್ಕೆ ಪೊಲೀಸ್ನವ್ರು ಬಂದೇವ್ರೆ ಅಂತಾನ. ನಾನೇಕೆ ಗಾಬರಿ ಆಗನ? ಪೊಲೀಸ್ ನೋಡಿ ನನಗ್ಯಾಕೆ ಭಯ? ನಾನು ಏನು ಮಾಡಿಲ್ಲ ಅಂತ ತಪ್ಪ. ಪೊಲೀಸ್ನವ್ರು ಬಂದೇವ್ರಲ್ಲ, ನಮ್ಮಂತಕ್ಕೆ ಯಾವತ್ತು ಗೊತ್ತಿರ್ಲಿಲ್ಲ. ಅದಕ್ಕೆ ಒಂದ್ ಸ್ವಲ್ಪ ಗಾಬರಿ ಆದಂಗ ಆತು ನನಗೆ. ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕ, ಸುಮ್ಮನೆ ಬೋಟ ವಟ ಅಂತ ನಮ್ಮ ಮಾತಾಡ್ಬೇಡ. ಹಲೋ ನೇತ್ರ ಮೇಡಮ್ ಅವರೇ, ನಾವಿಲ್ಲಿ ನಿಮ್ಮಿಬ್ರು ಜಗಳ ನೋಡಕ್ ಬಂದಿಲ್ಲ. ಗೊತ್ತು ಮೇಡಮ್, ಅವಳು ಚಿಕ್ಕ ಹುಡುಗಿ, ಇನ್ನೇನ ಅವಳಿಗೆ ಏನು ಗೊತ್ತಾಗಲ್ಲ. ಸುಮ್ಮನೆ ವಟ ವಟ ಅಂತ ಹೇಳಿ ಮಾತಾಡ್ತಿರ್ತಾಳಲ್ಲ, ಅದಕ್ಕೆ ಬೈದೆ ಅಷ್ಟೇನೆ. ಸರಿ ಹೇಳಿ ಮೇಡಮ್, ಯಾಕೆ ಬಂದಿದ್ದು ಇಲ್ಲಿ? ಯಾರು ನೋಡಿಕೊಂಬಂದ್ರಿ? ಯಾರು ಬೇಕಾಗಿತ್ತು ನಿಮಗೆ? ಯಾಕೆ ನಾವ್ ಯಾಕೆ ಬಂದಿದ್ದೀವಿ ಇಲ್ಲಿಗೆ ಅಂತ ಹೇಳಿ ನಿಮಗಿನ್ನ ಗೊತ್ತಾಗಿಲ್ವಾ? ಅಲ್ಲ ಮೇಡಮ್, ಸುಮ್ಮನೆ ನೀವು ಬಂದು ಇಲ್ಲಿ ನೇತ್ರ ನೇತ್ರ ಅಂತ ಹೇಳಿ ಕರೆದ ತಕ್ಷಣ ನನಗೇನು ಗೊತ್ತಾಗುತ್ತೆ ಮೇಡಮ್? ಅಲ್ಲ, ನೀವು ಅಲ್ಲಿ ನಮ್ಮ ಅಪ್ಪನ ಅರೆಸ್ಟ್ ಮಾಡಿದ್ರಲ್ಲ, ಅವಾಗ ನಿಮ್ಮನ್ನ ನೋಡಿದ್ದು. ನೀವು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀರಾ ಮೇಡಮ್. ನನ್ನ ಗುರ್ತಿಡ್ಕೊಂಡು ಮಾತಾಡ್ಸಿದ್ರಲ್ಲ, ತುಂಬಾ ಸಂತೋಷ ಆಯ್ತು ಮೇಡಮ್. ಅದ್ ಸರಿ, ಯಾಕೆ ಬಂದಿದ್ದು ಹೇಳಿ ಮೇಡಮ್? ಯಾರ ಮನೆ ಅಡ್ರೆಸ್ ಬೇಕಾಗಿತ್ತು? ಹೇಳಿ, ನಾನೆಲ್ಲ ತೋರಿಸ್ತೀನಿ, ಕರ್ಕೊಂಡೋಗಿ. ನಮಗೆ ನೀವು ಯಾಮಾರ್ಸಕ್ ಬರಬೇಡಿ ನೇತ್ರ ಅವರೇ. ನಾವು ಹುಡಿಕೊಂಬಂದಿದ್ದು ಬೇರೆ ಯಾರನ್ನೂ ಅಲ್ಲ, ನಿಮ್ಮನ್ನೇ ಹುಡಿಕೊಂಬಂದಿರೋದು. ಇದ್ಯಾಕಪ್ಪ ಪೊಲೀಸ್ನರು ನೇತ್ರನೇ ಯಾಕೆ ಹುಡಿಕೊಂಬಂದ್ರು ಇಲ್ಲಿಗೆ? ನಮ್ಮಮ್ಮ ಏನಾದ್ರೂ ಈ ನೇತ್ರನೇ ಒಡ್ಸಿದ್ದು ನಮ್ಮ ಅಣ್ಣಗೆ ಅಂತನ ನಮ್ಮ ಅತ್ತಿಗೆ ಹೇಳ್ಬಿಟ್ಟ ಹೆಂಗೆ? ಅಯ್ಯಯ್ಯೋ, ನೇತ್ರನ ಪಕ್ಕ ಇವಾಗ ಜೈಲಿಗೆ ಎಳ್ಕೊಂಡು ಹೋಗ್ತಾರೆ ಅನ್ಸುತ್ತೆ. ಏನ್ರಿ ನೇತ್ರ ಅವ್ರೆ, ಹಂಗಾರ ಬಡ್ದಂಗ್ ನಿಂತ್ಕೊಂಡ್ರಲ್ಲ? ಕೇಳಿದ ಪ್ರಶ್ನೆಗೆ ಏನು ಉತ್ತರನೇ ಇಲ್ವಲ್ಲ? ನಾವು ನಿಮ್ಮನ್ನ ಅರೆಸ್ಟ್ ಮಾಡಕ್ ಬಂದಿದೀವಿ, ಗೊತ್ತಾಯ್ತಾ ಈಗಲಾದ್ರೂ? ಇನ್ಸ್ಪೆಕ್ಟ್ರೆ, ನಮ್ಮ ಅತ್ತಿಗೆನ ಅರೆಸ್ಟ್ ಮಾಡ್ತೀರಾ? ಯಾಕೆ, ಏನ್ ಮಾಡಿದ್ರು ಅವರು ಅಂತ ತಪ್ಪ? ಯಾಕೆ ಅರೆಸ್ಟ್ ಮಾಡ್ತಾ ಇದ್ರು ಅವ್ರನ್ನ? ನೀವೇನಾಗ್ಬೇಕು ಈ ನೇತ್ರ ಅವ್ರಿಗೆ? ನಾನು ಇವ್ರ ನಾದ್ನಿ, ಇವ್ರ ಯಜಮಾನ್ರು ಇದಾರಲ್ಲ, ಅವರು ನಮ್ಮ ಅಣ್ಣ. ಏನಕ್ಕೆ ಅರೆಸ್ಟ್ ಮಾಡ್ತಾ ಇದ್ರ ನಮ್ಮ ಅತ್ತಿಗೆನ? ಹೇಳಿ ಇನ್ಸ್ಪೆಕ್ಟ್ರೆ. ಅದನ್ನ ನಿಮ್ಮ ಅತ್ತಿಗೆನೇ ಕೇಳಿ, ಅವ್ರು ಏನ್ ತಪ್ಪು ಮಾಡಿದ್ದಾರೆ ಅಂತನಾ? ಏನತ್ಗೆ ಏನ್ ಮಾಡಿದ್ರಿ ಅಂತ ತಪ್ಪ ಹೇಳಿ, ಬಾಯ್ ಬಿಟ್ಟು. ಅದ್ಯಾಕೆ ಹಂಗ್ ನಿಂತಿದ್ದೀರಾ? ಇಷ್ಟೊತ್ತು ನಾನು ಏನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ರಿ. ಅಯ್ಯಯ್ಯೋ, ಆ ಕೆಂಚಮ್ಮ ಆ ಲಸ್ಮಕ್ಕುಗೆ ಎಲ್ಲ ವಿಷಯ ಹೇಳಿರಂಗ್ ಕಾಣ್ತಾಳೆ. ಅದೇ ವಿಷಯದ ಮೇಲೆ ಬಂದಿರ್ಬೇಕು ಅನ್ಸುತ್ತೆ. ಅಯ್ಯೋ ದೇವ್ರೇ, ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದೇ ಬಿಡ್ತಲ್ಲಪ್ಪ. ಏನ್ ಮಾಡೋದೀಗ? ನನ್ ಮರ್ಯಾದೆ ಬೇರೆ ಹೋಗ್ತೈತೆ ಇಲ್ಲಿ. ಇನ್ಸ್ಪೆಕ್ಟ್ರೆ, ನೀವ್ ಏನ್ ಹೇಳ್ತಾ ಇದ್ರ ನನಗೆ ಏನು ಅರ್ಥನೇ ಆಗ್ತಾ ಇಲ್ಲ. ಸ್ವಲ್ಪ ಬಿಡಿಸಿ ಹೇಳ್ರಿ, ನಾನು ಏನ್ ತಪ್ಪು ಮಾಡಿದೀನಿ ಅರೆಸ್ಟ್ ಮಾಡಕ್ಕೆ? ನನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರಾ? ಓ, ನಿಮ್ಗೇನು ಗೊತ್ತಿಲ್ವಾ ನಾವು ಯಾಕೆ ಬಂದಿದೀವಿ, ಯಾಕೆ ಅರೆಸ್ಟ್ ಮಾಡ್ತೀವಿ ಅಂತನಾ? ನೀವು ಮತ್ತೆ ನಿಮ್ ತಾತನು ಸೇರ್ಕೊಂಡು ಏನ್ ಕೆಲಸ ಮಾಡಿದ್ರಿ? ಲಕ್ಷ್ಮಿ ಅವ್ರ ಯಜಮಾನ್ರು ಸೀನಪ್ಪ ಅವ್ರ ಕಾಲ್ ಮುರಿಯೋದಕ್ಕೆ ಯಾರ್ ಕಾರಣ? ನೀನು ನಿಮ್ ತಾತನೇ ತಾನೇ? ಮೇಡಮ್ ಅವರೇ, ನಮ್ಮ ಅಣ್ಣನ ಕಾಲ್ ಮುರಿಸಿದ್ದು ಇವ್ರ ತಾತನ? ನೀವು ಆ ಸೀನಪ್ಪ ಅವ್ರ ತಂಗಿ ಗೌರಿ ಅಲ್ವಾ? ನೀವೇನಿಲ್ಲಿ ಇವ್ರ ಮನೇಲಿ? ಮೇಡಮ್, ನಂದು ಇದೇ ಊರೇ, ನನ್ನ ಗಂಡನೂರು. ನಾನಿವಾಗ ನಮ್ಮ ತವ್ರ ಮನೆ ಬಿಟ್ಟು ನನ್ನ ಗಂಡನ ಜೊತೆಗೆ ಬಾಳೆ ಮಾಡ್ತಾ ಇದ್ದೀನಿ. ಹೌದಾ, ವೆರಿ ಗುಡ್. ಜೈಲಿಗೆ ಹೋಗಿ ಬಂದ್ಮೇಲೆ ಒಳ್ಳೆ ಬುದ್ಧಿ ಕಲ್ತ್ಕೊಂಡಿದ್ದೀರಾ ಅನ್ಸುತ್ತೆ. ಇದೇ ತರ ಇರಿ, ಮುಂದೆ ಯಾರ ಮಾತನ್ನು ಕೇಳಕ್ ಹೋಗ್ಬೇಡಿ. ನಿಮ್ ಜೀವನ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಸರಿ ಮೇಡಮ್, ಆದ್ರೆ ನಮ್ಮ ಅಣ್ಣನ ಕಾಲ್ ಮುರಿಸಿದ್ದು ಇವ್ರೇನಾ? ನಿಮಗೆ ಯಾರು ಹೇಳಿರು ಮೇಡಮ್? ನಮಗೆ ಒಂದ್ ಸ್ವಲ್ಪ ಸುಳಿವು ಸಿಕ್ಕರೆ ಸಾಕು. ಅದ್ ಯಾರೇ ಆಗಿರ್ಲೇಳು, ಪತ್ತೆ ಹಚ್ಚದೆ ಸುಮ್ನೆ ಬಿಡಾಳಲ್ಲ ಈ ಭಾರ್ಗವಿ ದೇವಿ. ಏನ್ ಅನ್ಕೊಂಡಿದ್ದೀರಾ? ಯಪ್ಪ, ಈ ಇನ್ಸ್ಪೆಕ್ಟ್ರು ತುಂಬಾ ಬುದ್ಧಿವಂತೆ. ನಾನ್ ಜೈಲಿಗೆ ಹೋದಾಗಲೇ ಗೊತ್ತಾಯ್ತು ಈ ಅಮ್ಮ ಎಂತವ್ರು ಅಂತಾನ. ಈಗ ನೇತ್ರನ್ ಸರ್ದಿ ನಾನ್ ಹೆಂಗೋ ಅತ್ಲಾಗೆ ಹೋಗಿ ಅನುಭವಿಸ್ ಬಂದೆ. ನರಕ ನರಕ ಯಪ್ಪ. ನೇತ್ರ ಹೋಗ್ಲಿ, ಗೊತ್ತಾಗುತ್ತೆ. ಏನ್ ನೇತ್ರ ಹಂಗ ಯೋಚನೆ ಮಾಡ್ತಾ ಇದೀಯಾ? ಸತ್ಯ ಎಲ್ಲ ಹೊರಗ್ ಬಂದ್ಬಿಡ್ತು. ಇವ್ರಿಗೆ ಹೆಂಗ್ ಗೊತ್ತಾಯ್ತು ಸತ್ಯ ಅಂತನ? ನಾವು ಪೊಲೀಸು, ನಿನಗಿನ್ನ ತುಂಬಾ ಬುದ್ಧಿವಂತರು ನಾವು. ನಮ್ಮನೆ ಯಾಮಾರ್ಸಿ ನೀನು ಬಚಾವಾಗ್ಬೋದು ಅಂತ ಅನ್ಕೊಂಡಿದ್ದ? ಅಲ್ಲ ಮೇಡಮ್, ನಾನು ನಮ್ಮ ತಾತ ಹೊಡ್ಸಿದ್ದು ಅಂತ ಹೇಳಿ ಯಾರ ಮೇಡಮ್ ಕಂಪ್ಲೇಂಟ್ ಕೊಟ್ಟಿದ್ದು? ನಾವ್ ಅಂತವ್ರ ಅಲ್ಲ ಮೇಡಮ್. ನಮ್ಮ ತಾತ ಮೊದ್ಲೇ ವಯಸ್ಸಾಗೈತೆ, ಅವ್ರಿಂತ ಕೆಲಸ ಮಾಡ್ತಾರ? ನಾನು ಹೆಂಗ್ಸು, ನಾನು ಹೆಂಗ ಅವ್ರ ಕಾಲ್ ಮುರಿಯಕ್ಕಾಗುತ್ತೆ ಮೇಡಮ್?
ನೋಡಿ, ಅಪರಾಧ ಮಾಡೋದ್ಕಿನ್ನ ಮಾಡ್ಸೋರ್ದೆ ಜಾಸ್ತಿ ತಪ್ಪು. ನೀನು ನಿಮ್ ತಾತ ಹೇಳಿದಿರಾ, ನಿಮ್ ತಾತನ ಮನೆ ಹಾಳುಗಳು ಬಂದು ಸೀನಪ್ಪ ಅವ್ರು ಕಾಲ್ ಮುರಿದೋಗಿದ್ದಾರೆ. ಇದೆಲ್ಲ ನಮಗೆ ಚೆನ್ನಾಗಿ ಗೊತ್ತು. ಸುಮ್ನೆ ನಡೀರಿ ಪೊಲೀಸ್ ಸ್ಟೇಷನ್ಗೆ. ಎಲ್ಲ ನಿಮ್ ತಂದೆಯವ್ರನ್ನ ಬಿಡಿಸ್ಕೊಂಡ್ ಬರ್ಬೇಕಾದ್ರೆ ಬೇಲ್ ತಗೊಂಬಂದು ಎಷ್ಟು ಹಾರಾಡ್ತಿದ್ರಿ ಸ್ಟೇಷನ್ಗೆ. ಈಗ ನಡೀರಿ, ಐತೆ ನಿಮಗೆ. ಹ್ಞೂ ಮೇಡಮ್, ಸ್ವಲ್ಪನೂ ಬೆಲೆ ಗೌರವ ಇಲ್ದೇನೆ ಎಷ್ಟು ಹಾರಾಡ್ತಾ ಇದ್ರು ಇವರು ನೇತ್ರ ಅವರು. ಪೊಲೀಸ್ ಆಗಿದ್ರೆ ಅಷ್ಟು ಗೊತ್ತಾಗಲ್ವಾ? ನಾವು ಬೇಲ್ ತಗೊಂಬಂದಿದ್ದೀವಿ, ಬಿಡಬೇಕು ತಾನೇ, ನಾವು ಕಾಯಕ್ಕಾಗಲ್ಲ, ಹಂಗೆ ಹಿಂಗೆ ಅಂತ ಹೇಳಿ ಎಷ್ಟು ಮಾತಾಡಿದ್ರು ಇವರು. ಈಗ ಸರಿಯಾಗಿ ಸಿಗಾಕೊಂಡಿದ್ದಾರೆ. ಮೇಡಮ್, ಅದು ನಮ್ಮ ಅಪ್ಪ ಅಂದ್ರೆ ನನಗೆ ತುಂಬಾ ಪ್ರೀತಿ. ಅದಕ್ಕೆ ಅವ್ರನ್ನ ಬೇಗ ಬಿಡಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅವಾಗ ಹಂಗ್ ಮಾತಾಡ್ದೆ. ಅದನ್ನೇ ಮನಸ್ನಾಗ ಇಟ್ಕೊಂಡು ನನಗೆ ಹೊಡಿಬೇಡಿ ಮೇಡಮ್, ನಾನು ಏನ್ ತಪ್ಪುನು ಮಾಡಿಲ್ಲ. ಅದನ್ನೆಲ್ಲ ನಾವು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ತಗೊಳ್ಳಿ. ನಿಮ್ಮಂತವ್ರು ಬೇಜಾನ ಜನ ನೋಡಿದೀವಿ ನಾವು. ಆದ್ರೆ ಈಗ ಮಾಡಿರೋ ತಪ್ಪಿಗೆ ನಿಮ್ಮನ್ನ ಕರ್ಕೊಂಡು ಹೋಗಕ್ ಬಂದಿರೋದು. ಅವಾಗ ನೀವು ಮಾತಾಡಿದಕ್ಕೆ ನಮ್ಗೇನು ಬೇಜಾರಿಲ್ಲ. ನಿಮ್ಮಂತವ್ರನ್ನ ಬೇಜಾರ್ ನೋಡಿದೀವಿ. ಅಂತವ್ರಿಗೆ ಪಾಠನೂ ಕಲ್ಸಿದೀವಿ ಸರಿಯಾಗಿ. ಈಗ ನಿಮಗೂ ಪಾಠ ಕಲಿಸ್ತೀವಿ ಸರಿಯಾಗಿ. ಇನ್ನೊಂದ್ಸಲ ಹೆಂಗ್ ಮಾತಾಡ್ಬೇಕು, ಪೊಲೀಸ್ನವ್ರ ಹತ್ರನೇ ಆಗ್ಲೇಳು, ಯಾರ ಹತ್ರನೇ ಆಗ್ಲೇಳು, ಹೆಂಗ್ ಮರ್ಯಾದೆ ಕೊಡ್ಬೇಕು ಅಂಬದ ಈಗ ಕಲಿಸ್ತೀವಿ. ನಡೀರಿ ಈಗ. ಜಾಸ್ತಿ ಮಾತಾಡ್ಬೇಡಿ. ಮೇಡಮ್, ಮತ್ತೆ ನೀವು ನಮ್ ತಾತನು ಅರೆಸ್ಟ್ ಮಾಡಿದೀರಾ? ಅಲೆ ಅವ್ರ ನಾಳೆ ನೆನ್ನೆನೆ ಎಳ್ಕೊಂಡೋಗಿ ಜೈಲಿಗೆ ಹಾಕಿದೀವಿ. ಅವರು ನಿಮ್ಮೂರಲ್ಲೇ ಇದ್ರು, ನಿಮ್ಮ ಅಪ್ಪನ ಮನೆಯಲ್ಲೇ ಇದ್ರು. ಹಂಗಾಗಿ ಜಲ್ದಿ ಎಳ್ಕೊಂಡು ಹೋದ್ವಿ ಅವ್ರನ್ನ. ನೀವು ಅಲ್ಲೇ ಇದ್ದಿದ್ರೆ ಇಬ್ರು ಜೊತೆಗೆ ಕರ್ಕೊಂಡು ಹೋಗ್ತಿದ್ವಿ. ಏನ್ ಮಾಡ್ತೀರಾ, ನಿಮ್ಮೂರ ಅಡ್ರೆಸ್ ಕೇಳ್ಕೊಂಡು, ನಿಮ್ಮ ಮನೆ ಅಡ್ರೆಸ್ ಕೇಳ್ಕೊಂಡು ಬರೋಷ್ಟೊತ್ತಿಗೆ ಇವತ್ತಾಯ್ತು. ಸರಿ ಸರಿ, ಜಾಸ್ತಿ ಟೈಮ್ ಇಲ್ಲ, ನಡೀರಿ ನಡೀರಿ. ಏನಕ್ಕೆ ನಮ್ಮ ಮನೆಯವ್ರು ಹಂಗೆ, ನಮ್ಮ ಮನೆಯವ್ರು ಹಿಂಗೆ? ನಾವು ದೊಡ್ಡ ಶ್ರೀಮಂತರು, ನಮ್ಮೂರಿಗೆ ನಮ್ಗೆ ಎಷ್ಟು ಬೆಲೆ ಗೌರವ ಐತಿ ಅಂತ ಹೇಳ್ತಾ ಇದ್ರಿ. ಇದೇನಾ ನಿಮ್ ಬೆಲೆ ಗೌರವ? ಹೋದ್ ಸಲ ನೋಡಿದ್ರೆ ನಿಮ್ಮ ಅಪ್ಪ ಜೈಲಿಗೆ ಹೋಗಿದ್ರು. ಈ ಸಲ ನೋಡಿದ್ರೆ ನೀವು ನಿಮ್ ತಾತ, ನಿಮ್ ವಂಶದಲ್ಲೇ ಎಲ್ಲಾರು ಜೈಲಿಗೆ ಹೋಗಿ ಬರೋದೇ ಆತಲ್ಲ ಜೀವನ ಎಲ್ಲಾನ. ನಮ್ಮನ್ನ ಆಡ್ಕೊಂತಿದ್ರಿ ತಿರ್ಕೊಂಡ್ ತಿಂಬಾರು ಅಂತ ಹೇಳಿ. ಇವಾಗ ನೀವು ಕೈದಿಗಳ ವಂಶನಾ ನಿಮ್ದು? ಕೈದಿಗಳ ವಂಶಕ್ಕೆ ಅಂತ ಹೇಳಿ ಕರೆದ್ರೆ ಸರಿಯಾಗುತ್ತೆ ನಿಮಗೆ. ಸುಜಿ, ಏನೇ ಮಾತಾಡ್ತಾ ಇದ್ಯಾ? ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋದ್ ಕಲ್ತ್ಕ. ಕೈದಿಗಳ ವಂಶ ಅಂತೆ, ಕೈದಿಗಳ ವಂಶ. ನೀವು ಮೋಸಗಾರ ವಂಶ ನಿಮ್ದು. ನಿಮ್ಮ ಅಣ್ಣ ಮೋಸ ಮಾಡಿ ನನ್ನ ಮದ್ವೆ ಮಾಡ್ಕೊಂಬಂದಲ್ಲ, ನೀನು ಮೋಸ ಮಾಡಿ ನನ್ನ ನೆಕ್ಲೆಸ್ ಎಲ್ಲನ ಎಕ್ಸ್ಚೇಂಜ್ ಮಾಡಿದ್ದಲ್ಲ, ಡೂಪ್ಲಿಕೇಟ್ ಇಕ್ಕಿ. ಬಾಯಿ ಮುಚ್ಕೊಂಡು ನಿಂತ್ಕ. ನೀನೇನ್ ಮಾತಾಡಕ್ ಬತ್ತೀಯ ಇಲ್ಲಿ? ನಿಮ್ಮ ವಂಶನೇ ದೊಡ್ಡ ಕಳ್ಳರ ವಂಶ. ನೇತ್ರ ಸಿಟ್ ಮಾಡ್ಕೋಬೇಡ, ಸುಮ್ನಿರು ನೇತ್ರ. ಇವಾಗ ಜಗಳ ಆಡೋ ಟೈಮ್ ಅಲ್ಲ, ಸುಮ್ನಿರು, ಮಾತಾಡ್ಬೇಡ ನೀನು. ಮತ್ ನೋಡೇ ಗೌರಿ, ಅವಳು ಯಾವ ಸಂದರ್ಭ ಏನು ಅಂಬೋದು ನೋಡಲ್ಲ, ಏನು ಇಲ್ಲ. ಬಾಯಿಗೆ ಬಂದಂಗ ಮಾತಾಡ್ತಾಳಲ್ಲ ಅವಳು. ಬಾಯಿ ಮುಚ್ಕೊಂಡು ನಿಂತ್ಕ ಅಂತ ಹೇಳವಳಿ ಮೊದ್ಲು. ನಾನೇ ಬಾಯಿ ಮುಚ್ಕೊಂಡು ನಿಂತ್ಕೋಬೇಕು? ಅಲ್ಲ, ನಮ್ಮ ಅಣ್ಣ ಎಷ್ಟೆಲ್ಲ ಬೈದೆ ನೀನು, ಮೋಸ್ಕಾರ ಅದು ಇದು ಅಂತ ಹೇಳಿ. ಈಗ ನೀನ್ ಮಾಡಿರೋದೇನು? ಇನ್ನೊಬ್ರು ಜೀವ ತೆಗಿ ಅಂತ ಕೆಲಸ ಮಾಡಿದಿರಲ್ಲ ನೀವು, ನಿಮ್ ತಾತನು ಸೇರ್ಕೊಂಡು. ನಿಮ್ಮಂತ ನಾ ಇನ್ನೇನು ಒಮ್ದೇನೆ ಸುಮ್ಮನೆ ಇರಕ್ಕಾಗತ್ತಾ? ಓಹೋ, ಕೊಚ್ಕೊಂತ ಇದ್ರಿ ನಮ್ದಂತದು ನಮ್ದಿಂತದು ಅಂತ ವಂಶ ಇಂಥ ವಂಶ ಅಂತಾನೆ. ಈಗೇನಾತು ನೋಡ್ ಸುಜಿ, ಈಗ ಬಾಯಿ ಮುಚ್ಕೊಂಡು ನಿಂತ್ಕೊಂಬ್ಲಿಲ್ಲ ಅಂತಂದ್ರೆ ನನಗೆ ಸಿಟ್ಟು ಬಂದ್ರೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ. ನಿನ್ಗೆ ಯಾಕೆ ಬೇಕು ಇದೆಲ್ಲನ? ನಾವೇನು ತಪ್ಪು ಮಾಡಿಲ್ಲ. ಏನೋ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗಿ ಪೊಲೀಸ್ನವರು ಕರ್ಕೊಂಡು ಹೋಗ್ತಾ ಇದಾರೆ ಅಷ್ಟೇನೆ. ನಾವೇನು ತಪ್ಪು ಮಾಡಿಲ್ಲ, ಬಾಯಿ ಮುಚ್ಕೊಂಡು ನಿಂತ್ಕ. ಹೌದೌದೌದು, ತಪ್ಪೇ ಮಾಡಿಲ್ಲ. ಅದಕ್ಕೆ ಪೊಲೀಸ್ನವ್ರು ಕರ್ಕೊಂಡು ಹೋಗ್ತಾ ಇರೋದು. ಇವಾಗ ನಮ್ಮ ಅಣ್ಣ ಇನ್ನು ನಮ್ಮ ಅಮ್ಮ ಇನ್ನು ಇರ್ಬೇಕಾಗಿತ್ತು, ಅವ್ರಿಗೂ ಗೊತ್ತಾಗದ ನಿಮ್ ಬಂಡವಾಳ ಏನು ಅಂತ. ಸುಜಿ, ಸುಮ್ನಿರಮ್ಮ ನೀನು. ಜಗಳ ಮಾಡ್ಕೊಂಡ್ ನಿಂತ್ಕೊಂಬಕ್ಕೆ ಟೈಮ್ ಇಲ್ಲ ನಮ್ಗೆ. ಬೇಗ ಇವ್ರನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕು. ಸುಮ್ನೆ ನಿಂತ್ಕೊಳ್ಳಿ ನೀವು. ಆಯ್ತು ಮೇಡಮ್, ನಾನ್ ಸುಮ್ನಿರ್ತೀನಿ. ಬೇಗ ಇವ್ರನ್ನ ಕರ್ಕೊಂಡು ಹೋಗ್ರಿ. ನೇತ್ರ ಅವ್ರೆ, ಬನ್ನಿ ಬೇಗ. ಗೌರಿ, ಏನೇ ಇದು ಹಿಂಗಾಗೋಯ್ತು? ಏನು ಆಗಲ್ಲ, ಸುಮ್ನಿರೆ ನೇತ್ರ, ಏನು ಆಗಲ್ಲ. ನಡಿ, ಇನ್ನೇನ್ ಮಾಡಕ್ಕಾಗುತ್ತೆ? ಸಿಕ್ಕಾಕೊಂಡ್ಮೇಲೆ ತಪ್ಪಿಸ್ಕೊಂಬಕ್ಕಾಗಲ್ಲ. ಬನ್ರಿ ಬನ್ರಿ, ಎಷ್ಟೊತ್ರಿ ಕಾಯೋದು ನಾವು? ನಡೀರಿ ಮೇಡಮ್, ಬರ್ತೀನಿ. ಸೂಜಿ, ನಿಮ್ಮತ್ತಿಗೆ ಜೈಲಿಗೆ ಹೋಗ್ತಾ ಇದ್ರೆ ನೀನ್ ಖುಷಿ ಪಡ್ತೀಯಾ? ಅಲ್ಲ, ಸುಮ್ನೆ ನಿಂತ್ಕೊಳಕ್ಕಾಗಲ್ವಾ? ಇನ್ಸ್ಪೆಕ್ಟರ್ ಎದುರಿಗೇನೆ ನಿಮ್ಮತ್ತಿಗೆನ ಬಾಯಿಗೆ ಬಂದಂಗೆ ಮಾತಾಡ್ತೀಯಲ್ಲ. ಮತ್ತೆ ಅವ್ರು ಮಾತಾಡೋದ್ ಮಾತಾ ಸರಿನಾ? ಅವ್ರು ಮಾತಾಡಿದ ಮಾತಾ ಸರಿ, ನಾನ್ ಮಾತಾಡಿದ ಮಾತ್ರ ನಾ ತಪ್ಪ? ಅಯ್ಯೋ, ಯಾರಿಗೂ ಏನು ಹೇಳಕ್ಕಾಗಲ್ಲಮ್ಮ. ನಾನು ಹೋಗ್ತೀನಿ ಮಂತಕ್ಕೆ, ನನಗೆ ಯಾಕೆ ಬೇಕು? ಅಯ್ಯೋ, ಈ ಟೈಮ್ನಾಗೆ ನಮ್ಮ ಅಣ್ಣನೂ ನಮ್ಮ ಅಮ್ಮನೂ ಇರ್ಬೇಕಾಗಿತ್ತು ಇಲ್ಲಿ. ಅವ್ರಿಗೂ ಗೊತ್ತಾಗದ ಇವ್ರ ಬಂಡವಾಳ ಏನು ಅಂತಾನೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕತೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಹಾಗೆ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.